ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ಯೇಸುವಿನ ಹೆಸರಲ್ಲಿ ನಿಮ್ಮೆಲ್ಲರನ್ನು ಕೂಡ ನಾನು ವಂದಿಸ್ತೇನೆ. ಈ ದಿವಸ ಕೂಡ ನಾವು ವಿಶೇಷವಾಗಿ ಡಿಸೆಂಬರ್ ತಿಂಗಳಲ್ಲಿ ನಾವಿದ್ದೇವೆ. ಈ ಡಿಸೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ಡಿಸೆಂಬರ್ ಅಂತ ಹೇಳಿದ್ರೇ ಕ್ರಿಸ್ಮಸ್, ಒಂದು ಕ್ರಿಸ್ಮಸ್ನ ಆಚರಣೆ, ಕ್ರಿಸ್ಮಸ್ನ ಒಂದು ಸಂಭ್ರಮ ಎಲ್ಲರಲ್ಲಿ ಇರ್ತದೆ. ಕೆಲವರಿಗೆ ಕ್ರಿಸ್ಮಸ್ ಅಂತ ಹೇಳಿದ್ರೆ ಅದೊಂದು ಸಂಭ್ರಮ, ಕೆಲವರಿಗೆ ಹೊಸ ಬಟ್ಟೆ, ಕ್ರಿಸ್ಮಸ್ ಅಂತ ಹೇಳಿದ್ರೆ ಡೆಕೋರೇಷನ್, ಕ್ರಿಸ್ಮಸ್ ಅಂತ ಹೇಳಿದ್ರೆ ಆ ಒಂದು ಎಕ್ಸ್ಮಾಸ್ ಟ್ರೀ, ಸ್ಯಾಂಟಾ ಕ್ಲಾಸ್, ಕೇಕ್, ಬಿರಿಯಾನಿ, ಆ ಒಂದು ಸ್ಟಾರ್ನ ಕಟ್ಟುವಂಥದ್ದು, ಇದೇ ಕ್ರಿಸ್ಮಸ್ ಅಂತ ಹೇಳಿ ಅನೇಕರು ಅಂದುಕೊಂಡು ಬಿಟ್ಟಿದ್ದಾರೆ. ಸೊ ಕ್ರಿಸ್ಮಸ್ ಅಂದರೆ ಇದೇ ಅಲ್ಲ ಪ್ರಿಯರೇ. ಕ್ರಿಸ್ಮಸ್ ಅಂತಂದರೆ ಸಂಪೂರ್ಣವಾಗಿ ವ್ಯತ್ಯಾಸವಾದದ್ದು. ಕ್ರಿಸ್ಮಸ್ ಅಂತ ಹೇಳಿದ್ರೆ ನಾವು ನೋಡುವಂಥ ಅನೇಕ ವಿಚಾರಗಳಿದೆ. ಕ್ರಿಸ್ಮಸ್ ಅನ್ನೋದು ಎಕ್ಸ್ಮಾಸ್ ಟ್ರೀ ಅಲ್ಲ. ಕ್ರಿಸ್ಮಸ್ ಅನ್ನೋವಂಥದ್ದು ಒಂದು ನಿತ್ಯ ಜೀವದ ಆ ಒಂದು ಮರವನ್ನು ಹೋಲಿಕೆ ಆಗುವಂಥದ್ದು. ಕ್ರಿಸ್ಮಸ್ ಅನ್ನುವಂಥದ್ದು ಸ್ಯಾಂಟಾ ಕ್ಲಾಸ್ ಅಲ್ಲ, ಪವಿತ್ರಾತ್ಮ. ಕ್ರಿಸ್ಮಸ್ ಅನ್ನುವಂಥದ್ದು ಬರೀ ಕೇಕು, ಬಿರಿಯಾನಿನೂ ಅಲ್ಲ, ಬದಲಾಗಿ ದೇವರ ವಾಕ್ಯಗಳನ್ನ ಧ್ಯಾನಿಸುವಂಥದ್ದು. ಕ್ರಿಸ್ಮಸ್ ಅಂತ ಹೇಳಿದ್ರೆ ಗೊಂಬೆಗಳಲ್ಲ, ಬದಲಾಗಿ ನಿಜ ಸ್ವರೂಪನಾದ ದೇವರನ್ನ ಆರಾಧಿಸುವಂಥದ್ದು. ಕ್ರಿಸ್ಮಸ್ ಅಂತ ಹೇಳಿದ್ರೆ ಆ ಒಂದು ಜೋಯಿಷರನ್ನ ನಡೆಸಿದಂಥ ಆ ಒಂದು ನಕ್ಷತ್ರ ಅಲ್ಲ, ನಕ್ಷತ್ರದ ಬದಲಾಗಿ ನಾವು ದೇವರ ಮಾರ್ಗವನ್ನು ನಡೆಯುವಂಥದ್ದೇ ಕ್ರಿಸ್ಮಸ್ ಅಂತ ಹೇಳಿದ್ರೆ. ಬರೀ ಸಂತೋಷವಾಗಿ ಸಂಭ್ರಮವಾಗಿ ಇರುವುದು ಮಾತ್ರ ಅಲ್ಲ, ನಾವು ಒಬ್ರಿಗೊಬ್ಬರು ತಿಳಿದವರಿಗೆ ನಾವು ಹ್ಯಾಪಿ ಕ್ರಿಸ್ಮಸ್ ಹೇಳುವಂಥದ್ದಲ್ಲ, ಬದಲಾಗಿ ನಾವು ಮತ್ತೊಬ್ಬರಿಗೆ ಸುವಾರ್ತೆ ಹೇಳುವಂಥದ್ದೇ ಕ್ರಿಸ್ಮಸ್ ಆಗಿದೆ ಪ್ರಿಯರೇ. ಕ್ರಿಸ್ಮಸ್ ಅಂತ ಹೇಳಿದ್ರೆ ಏನು? ಸೊ ಅದನ್ನು ನಾವು ಈ ಸಮಯದಲ್ಲಿ ನಾವು ಸ್ವಲ್ಪ ಹೊತ್ತು ಧ್ಯಾನಿಸೋಣ. ಈ ಒಂದು ಸೀಸನ್ನಲ್ಲಿ ಸ್ವಲ್ಪ ಹೊತ್ತು ಕ್ರಿಸ್ಮಸ್ ಬಗ್ಗೆ ನಾವು ಧ್ಯಾನಿಸೋಣ. ವಿಶೇಷವಾಗಿ ಕ್ರಿಸ್ಮಸ್ ಅಂತ ಹೇಳಿದ್ರೆ ಏನು? ಇದು ಕ್ರಿಸ್ತನ ತಂದೆಯಾದ ದೇವರ ಪ್ರವಾದನೆ ನೆರವೇರಲ್ಪಟ್ಟ ದಿವಸ. ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ ಪ್ರಕಾರವಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಆತನ ಧರ್ಮಶಾಸ್ತ್ರವನ್ನೆಲ್ಲ ನೆರವೇರಿಸಿದ್ದಾನೆ. ಸೊ ಹಾಗಿದ್ರೆ ಕ್ರಿಸ್ಮಸ್ ಅಂತ ಹೇಳಿದ್ರೆ ಅದೇ ಯೇಸು ಕ್ರಿಸ್ತನ ಕುರಿತಾಗಿ ಹೇಳಲ್ಪಟ್ಟ ಎಲ್ಲ ಪ್ರವಾದನೆಗಳು ನೆರವೇರಲ್ಪಡುವುದಕ್ಕೆ ಪ್ರಾರಂಭವಾದ ದಿವಸ. ಮತ್ತು ಆದಿಕಾಂಡ 3:15 ಹೇಳಲ್ಪಟ್ಟ ಪ್ರಕಾರ ಯೇಸು ಸೈತಾನನ ನೋಡಿ ಆತನ ಶಪಿಸಿ ಒಂದು ಮಾತನ್ನು ಹೇಳಿದ್ರು, ಈ ಸ್ತ್ರೀಯ ಸಂತಾನಕ್ಕೂ ನಿನ್ನ ಸಂತಾನಕ್ಕೂ ಹಗೆತನ ಇರುವುದು, ಈ ಸ್ತ್ರೀಯ ಸಂತಾನವು ನಿನ್ನ ತಲೆಯನ್ನು ಚಚ್ಚುವುದು, ನೀನಿದರ ಇಮ್ಮಡಿಯನ್ನು ಕಚ್ಚುವಿ ಎಂಬ ಪ್ರವಾದನೆ ನೆರವೇರಲ್ಪಟ್ಟ ದಿವಸ. ಅದು ಆ ಒಂದು ಸಂತತಿ ಹುಟ್ಟಿದ ದಿವಸ ಅನ್ನೋದನ್ನು ನಾವು ನೋಡ್ಬೋದು. ಈ ಕ್ರಿಸ್ಮಸ್ ಅಂತ ಹೇಳಿದ್ರೇನು? ಈ ಕ್ರಿಸ್ಮಸ್ನಲ್ಲಿ ನಡೆದ ಕಾರ್ಯ ಏನು ಅಂತ ಹೇಳಿದ್ರೆ ದೇವರ ವಿಮೋಚನೆಯ ಆ ಒಂದು ಪ್ಲ್ಯಾನ್, ಆ ವಿಮೋಚನೆಯ ಆ ಒಂದು ಯೋಜನೆ ಪ್ರಾರಂಭವಾದ ದಿವಸ ಎಂಬುದಾಗಿ ನಾವು ಹೇಳ್ಬೋದು. ಮತ್ತು ಕ್ರಿಸ್ಮಸ್ ಅಂತ ಹೇಳಿದ್ರೆ ದೇವರೇ ನೇರವಾಗಿ ಮನುಷ್ಯರ ಮಧ್ಯದಲ್ಲಿ, ದೇವರಿಗೂ ಮನುಷ್ಯರಿಗೂ ಮಧ್ಯದಲ್ಲಿ, ತಂದೆಗೂ ಮನುಷ್ಯರಿಗೂ ಮಧ್ಯದಲ್ಲಿ ಯೇಸು ಬಂದದನ್ನು ನಾವು ನೋಡ್ತೀವಿ. ಇದು ದೇವರ ಮಧ್ಯಪ್ರವೇಶ. ಮನುಷ್ಯರ ಮಧ್ಯದಲ್ಲಿ, ಮನುಷ್ಯರ ಪಾಪದ ಪರಿಸ್ಥಿತಿಯಲ್ಲಿ, ಅವರ ಅಸಹಾಯಕ ಪರಿಸ್ಥಿತಿಯಲ್ಲಿ ದೇವರೇ ಮಧ್ಯಪ್ರವೇಶ ಮಾಡುವುದನ್ನೇ ಕ್ರಿಸ್ಮಸ್ ಅಂತ ನಾವು ಹೇಳ್ಬೋದು. ಮತ್ತು ಈ ಕ್ರಿಸ್ಮಸ್ ಅಂದರೆ ದೇವರ ನಂಬಿಗಸ್ತಿಕೆಯನ್ನು ನಮಗೆ ತೋರಿಸ್ಕೊಡ್ತದೆ. ತನ್ನ ಮಗನನ್ನು ಕಳುಹಿಸಿಕೊಟ್ಟಿದ್ದಾನೆ. ದೇವರು ತಾನು ಹೇಳಿದ ಹಾಗೆಯೇ ನಡ್ಕೊಂಡಿದ್ದಾನೆ. ತನ್ನ ಮಾತನ್ನು ಆತ ಏನು ಮಾಡಲಿಲ್ಲ, ಕಳ್ಕೊಳ್ಳಿಲ್ಲ. ತಾನು ಕೊಟ್ಟ ವಾಗ್ದಾನವನ್ನು ಆತ ಮರೆತು ಬಿಡಲಿಲ್ಲ. ಅದನ್ನು ನಾವು ನೋಡ್ತೇವೆ. ಕ್ರಿಸ್ಮಸ್ ಅಂತ ಹೇಳಿದ್ರೆ ದೇವರು ಮಹಿಮೆಗೊಂಡ ದಿವಸ, ದೇವರ ಮಹಿಮೆ ಪ್ರಕಟಗೊಂಡ ದಿವಸ. ಅದನ್ನೇ ನಾವು ನೋಡ್ತೀವಿ. ದೇವದೂತರು ಅದೇ ಹಾಡನ್ನು ಆಡುವುದನ್ನು ನಾವು ನೋಡ್ತೀವಿ. ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ, ದೇವರ ಮಹಿಮೆ ಹೊಂದಿದ ದಿವಸ, ಮತ್ತು ದೇವರ ಮಹಿಮೆ ಈ ಲೋಕದಲ್ಲಿ ಪ್ರತ್ಯಕ್ಷವಾದಂತಹ ದಿವಸ ಅಂತ ನಾವು ಹೇಳ್ಬೋದು. ಕ್ರಿಸ್ಮಸ್ ಅಂತ ಹೇಳಿದ್ರೆ ಏನು? ದೇವರ ಮಾರ್ಗ, ದೇವರ ಜೀವ, ದೇವರ ಆ ಒಂದು ಸತ್ಯ ಪ್ರಕಟಗೊಂಡ ದಿವಸ, ಈ ಲೋಕಕ್ಕೆ ಬಂದ ದಿವಸ. ಅದನ್ನು ನಾವು ನೋಡ್ಬೋದು. ಕ್ರಿಸ್ಮಸ್ ಅಂತ ಹೇಳಿದ್ರೆ ಇದು ಒಂದು ಕ್ಷಮೆ, ಲೋಕದ ಕ್ಷಮೆ ಹುಟ್ಟಿದ ದಿವಸ. ಲೋಕ ಕ್ಷಮಿಸಲ್ಪಡುವುದಕ್ಕಾಗಿ ದೇವರು ತನ್ನನ್ನು ತಗ್ಗಿಸಿಕೊಂಡು ಬಂದಂತಹ ದಿವಸ. ಸೊ ಈ ಕ್ರಿಸ್ಮಸ್ ನಾವು ಇದರ ಕುರಿತಾಗಿ ಸ್ವಲ್ಪ ನಾವು ಆಲೋಚಿಸೋಣ ಮತ್ತು ಕೆಲವು ವಿಚಾರಗಳನ್ನ ನಾವು ನೋಡೋಣ. ಯೇಸು ಯಾವಾಗ ಹುಟ್ಟಿದ್ರು ಅಂತ ಹೇಳಿ ನಾವು ನೋಡೋದಾದರೆ, ಯೇಸು ತಂದೆಯ ಪರಿಪಕ್ವವಾದ ಸಮಯದಲ್ಲಿ, ಕಾಲ ಪರಿಪೂರ್ಣವಾದಾಗ, ಗಲಾತ್ಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನಾವು ನೋಡುವ ಪ್ರಕಾರ ಆ ಒಂದು ಸ್ತ್ರೀಯ ಮೂಲಕವಾಗಿ ಆತನು ಧರ್ಮಶಾಸ್ತ್ರಾಧೀನನಾಗಿ ಆತ ಹುಟ್ಟುವುದನ್ನು ನಾವು ಕಾಣ್ತೇವೆ. ಆತನು ಸರಿಯಾದ ಸಮಯಕ್ಕೆ ತಕ್ಕ ಕಾಲದಲ್ಲಿ ಆತ ಹುಟ್ಟಿದ್ದ ಸಂಗತಿಯನ್ನು ನಾವು ನೋಡ್ತೇವೆ. ಮತ್ತು ಯಾಕೆ ಯೇಸು ಹುಟ್ಟಿದ್ರು ಅಂತ ನಾವು ನೋಡೋದಾದರೆ, ಯೇಸು ಹುಟ್ಟಬೇಕಾದದ್ದು ಯಾಕೆ ಅಂತ ಹೇಳಿದ್ರೆ, ಈ ಲೋಕ
ಬೆಳಕನ್ನು ಕಳ್ಕೊಂಡ ಲೋಕವಾಗಿತ್ತು, ಕತ್ತಲೆ ತುಂಬಿದ ಲೋಕವಾಗಿತ್ತು, ಪಾಪ ತುಂಬಿದ ಲೋಕವಾಗಿದ್ದರಿಂದಾಗಿ ಯೇಸು ಇಲ್ಲಿಗೆ ಈ ಲೋಕಕ್ಕೆ ಬೆಳಕು ತರುವುದಕ್ಕೋಸ್ಕರವಾಗಿ ಯೇಸು ಹುಟ್ಟುವುದನ್ನು ನಾವು ನೋಡ್ತೇವೆ. ಯಾಕೆ ಯೇಸು ಲೋಕಕ್ಕೆ ಬರಬೇಕಿತ್ತು? ಯಾಕೆ ದೇವರ ರಾಜ್ಯವನ್ನು ಸ್ಥಾಪಿಸುವುದಕ್ಕೋಸ್ಕರವಾಗಿ ಯೇಸು ಈ ಭೂಮಿಯಲ್ಲಿ ಹುಟ್ಟೋದನ್ನು ನಾವು ಕಾಣ್ತೇವೆ. ಯಾಕೆ ಯೇಸು ಹುಟ್ಟಬೇಕು? ಯಾಕೆ ತನ್ನ ಜನಗಳನ್ನು ಆ ಒಂದು ಗುಲಾಮಗಿರಿಯಿಂದ, ಆ ಒಂದು ದಾಸತ್ವದಿಂದ ಬಿಡಿಸುವುದಕ್ಕಾಗಿಯೇ ಯೇಸು ಹುಟ್ಟುವುದನ್ನು ನಾವು ಕಾಣ್ತೇವೆ. ಯೇಸು ಅದಕ್ಕಾಗಿಯೇ ಹುಟ್ಟಿದ್ರು ಅಂತ ನಾವು ಹೇಳ್ಬೋದು. ಯೇಸು ಎಲ್ಲಿ ಹುಟ್ಟಿದ್ರು? ಯೇಸು ಇದೊಂದೊಂದು ಸಂದೇಶದಲ್ಲಿ ಕೂಡ, ಒಂದೊಂದು ವಿಚಾರಗಳಲ್ಲಿ ಕೂಡ ಅನೇಕ ಅರ್ಥ ಇದೆ ಪ್ರಿಯರೇ. ಯೇಸು ಹುಟ್ಟಿದ ಸ್ಥಳ ಎಂಥದ್ದು ಅಂತ ಹೇಳಿದ್ರೆ ನೋಡ್ರಿ, ಗೋಧೂಲಿ ಒಳಗೆ, ಅಂದರೆ ಹಸು ಮತ್ತು ಆ ಒಂದು ಕರುಗಳನ್ನ, ಆ ಒಂದು ಕುರಿ, ಆ ಹೋತಗಳನ್ನ ಕಟ್ಟುವಂಥ ಸ್ಥಳ. ಆ ಸ್ಥಳದಲ್ಲಿ ಅನೇಕ ಪ್ರಾಣಿಗಳಿರ್ತದೆ. ಅಂಥ ಜಾಗದಲ್ಲಿ ಯೇಸು ಹುಟ್ಟಿದ್ದಾರೆ. ಕೊಟ್ಟಿಗೆ ಒಳಗಡೆ ಯೇಸು ಹುಟ್ಟಿದ್ದಾರೆ. ಗೋಧಲಿಯ ಒಳಗಡೆ ಯೇಸು ಹುಟ್ಟಿದ್ದಾರೆ. ಯಾಕೆ ಗೋಧಲಿಯಲ್ಲಿ ಯೇಸು ಹುಟ್ಟಿದ್ರು? ಯೇಸು ಹುಟ್ಟಲಿಕ್ಕೆ ಬೇರೆ ಸ್ಥಳ ಇರಲಿಲ್ವಾ? ಬೇರೆ ಸ್ಥಳ ಇರಲಿಲ್ಲ. ಆ ಊರಲ್ಲಿ ಯಾವ ಮನೆಯಲ್ಲಿಯೂ ಸ್ಥಳ ಇರಲಿಲ್ಲ. ನೋಡ್ರಿ, ದೇವರು ಈ ಲೋಕದಲ್ಲಿ ಒಬ್ಬ ಮನುಷ್ಯ ಹುಟ್ಟಬೇಕಂದ್ರೆ ಅವರ ತೀರ್ಮಾನ ಇಲ್ಲದೆ ಸಾಧ್ಯ ಇಲ್ಲವೇ ಇಲ್ಲ. ಸಾಯೋದಕ್ಕೂ ಕೂಡ ದೇವರ ತೀರ್ಮಾನ. ಹುಟ್ಟು ಮರಣ ಅನ್ನೋದು ದೇವರ ಕೈಯಲ್ಲದೆ. ಹಾಗಿದ್ರೆ ಯೇಸು ಕ್ರಿಸ್ತನ ಜನನವನ್ನು ಕೂಡ ದೇವರು, ನೋಡ್ರಿ, ಆ ಊರಿನಲ್ಲಿ ಸ್ಥಳನೇ ಇಲ್ಲದೆ ಇದ್ದಂಥ ಒಂದು ದಿನದಲ್ಲಿ ದೇವರು ಹುಟ್ಟುವಂತೆ, ಯೇಸು ಹುಟ್ಟುವಂತೆ ಆಯಿತು. ಸೊ ನಾವು ನೋಡ್ತೀವಿ, ಆ ಒಂದು ಬೆತ್ಲೆಹೇಮ್ನಲ್ಲಿ ಎಲ್ಲಿಯೂ ಕೂಡ ಸ್ಥಳ ಇಲ್ಲ. ಎಲ್ಲರೂ ಕಾನೇಶುಮಾರಿ ಬರ್ಸ್ಕೊಳ್ಬೇಕಂತ ಹೇಳಿ ಎಲ್ಲರೂ ಅವರವರ ಊರಿನಿಂದ ಅಲ್ಲಿಗೆ ಬಂದಿದ್ದಾರೆ. ಅಲ್ಲಿಗೆ ಬಂದು ಬರ್ಸ್ಕೊಳ್ಲಿಕ್ಕಾಗಿ ಅವರು ಬಂದಿದ್ದಾರೆ. ಸೊ ಆ ರೀತಿಯಲ್ಲಿ ನಾವು ನೋಡ್ತೇವೆ, ಒಂದು ಹೆಡ್ ಕ್ವಾರ್ಟರ್ ಆಗಿ ಆ ಒಂದು ಬೆತ್ಲೆಹೇಮ್ ಇತ್ತು. ಯಾಕೆ ಅಂತ ಹೇಳಿದ್ರೆ, ದಾವೀದನ ಪಟ್ಟಣ, ರಾಜನ ಇದ್ದಂಥ ಪಟ್ಟಣ. ಆ ಪಟ್ಟಣದಲ್ಲಿ ಎಲ್ಲರೂ ಬಂದು ನೇಮ್ ಬರ್ಸ್ಕೋಬೇಕು. ಆ ಊರೇ ಹೌಸ್ಫುಲ್ ಆಗಿದೆ, ಎಲ್ಲ ಜನಗಳಿಂದ ತುಂಬಿಯದೆ. ಎಲ್ಲ ಜನಗಳು, ಬೇರೆ ಬೇರೆ ಜನಗಳು ಬಂದಿದ್ದಾರೆ, ಅವರೆಲ್ಲರೂ ಕೂಡ ಬರ್ಸ್ಕೊಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಯೇಸುಗೂ ಸ್ಥಳ ಇಲ್ಲ. ಹುಟ್ಟಿದ ಮಗುವನ್ನು ಇಡ್ಲಿಕ್ಕೂ ಕೂಡ ಸ್ಥಳ ಇಲ್ಲ. ಈಗ ಆ ಮಗುವನ್ನು ತೆಗೆದುಕೊಂಡೋಗಿ ಒಂದು ಗೋಧಲಿ ಒಳಗಡೆ ಇಡಬೇಕಾದ ಪರಿಸ್ಥಿತಿ. ಆ ಗೋಧಲಿ ಒಳಗಡೆ ನಾವು ನೋಡ್ತೀವಿ, ಆ ಹಸು ಹುಲ್ಲು ತಿನ್ನುವಂಥ ಆ ಸ್ಥಳದಲ್ಲಿ, ಗೋಧಲಿ ಒಳಗಡೆ, ಕೊಟ್ಟಿಗೆ ಒಳಗಡೆ ಇರ್ತಕ್ಕಂಥ ಗೋಧಲಿ ಒಳಗಡೆ ಆ ಒಂದು ಬಟ್ಟೆಯನ್ನು ಸುತ್ತಿ ಆ ಮಗುವನ್ನು ಮಲಗಿಸೋದನ್ನು ನಾವು ಕಾಣ್ತೀವಿ. ಸೊ ಯೇಸು ಈ ಪರಿಸ್ಥಿತಿನ ಯಾಕೆ ಹಾದು ಹೋಗ್ಬೇಕಾಗಿತ್ತು? ಯಾಕೆ ಈ ರೀತಿಯಾದ ಬಡತನ? ಯಾಕೆ ಅಂತ ಹೇಳಿದ್ರೆ, ಬೈಬಲ್ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಆತನು ಈ ಲೋಕಕ್ಕೆ ಬರುವಾಗ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ಸ್ವರೂಪವನ್ನು ಧರಿಸಿಕೊಂಡು ಬಂದನಂತೆ. ಫಿಲಿಪ್ಪ 2ನೇ ಅಧ್ಯಾಯ 6ನೇ ವಚನದಿಂದ ನಾವು ನೋಡ್ತೇವೆ. 6, 7, 8 ವಚನಗಳನ್ನ ನೋಡ್ತೇವೆ. ಆತ ತನ್ನ ದೇವರಿಗೆ ಸರಿಸಮಾನನೆಂಬ ಪದವಿಯನ್ನು ಬಿಡಲೊಲೆನು ಎಂದು ಎಣಿಸದೆ ತನ್ನೆಲ್ಲವನ್ನ ಬಿಟ್ಟು ಬರಿದು ಮಾಡಿಕೊಂಡು ಏನೂ ಇಲ್ಲದವನಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ಯಾಕಂದರೆ ಈ ಲೋಕವನ್ನು ಕಾಪಾಡಬೇಕಂದ್ರೆ ಮನುಷ್ಯನಾಗಿ ಹುಟ್ಟಬೇಕು. ಮನುಷ್ಯರು ಹುಟ್ಟುವಾಗ ಏನೂ ಇಲ್ಲದವರಾಗಿಯೇ ಹುಟ್ಟಬೇಕು. ಇದು ದೇವರ ನಿಯಮ. ಯಾರು ಏನು ತೆಗೆದುಕೊಂಡು ಬರೋಕ್ಕಾಗಲ್ಲ, ಯಾರು ಏನೂ ತೆಗೆದುಕೊಂಡು ಹೋಗುವುದಕ್ಕೂ ಆಗುವುದಿಲ್ಲ. ಯೇಸು ಹುಟ್ಟುವಾಗ ಬೆತ್ತಲಾದ ಒಂದು ಶಿಶುವಾಗಿ ಈ ಲೋಕದಲ್ಲಿ ಹುಟ್ಟಿದ್ದಾರೆ. ಒಂದು ಸುಂದರವಾದ ವಿಷಯ ನೋಡ್ರಿ, ನಮ್ಮ ಕಣ್ಣಲ್ಲೆಲ್ಲ ಕಣ್ಣೀರು ತರಿಸುವಂಥ ಒಂದು ವಿಷಯ ಇದು. ದೇವರು ಸರ್ವ ಲೋಕವನ್ನು ಉಂಟು ಮಾಡಿದ ದೇವರು ಒಂದು ಚಿಕ್ಕ ಮಗುವಾಗಿ ಮರಿಯಳ ಕೈಯಲ್ಲಿದ್ದಾರೆ. ಸಾಧಾರಣವಾದ ಒಬ್ಬ ಮನುಷ್ಯ, ಆಕೆಯ ಕೈಯಲ್ಲಿ ದೇವರಿದ್ದಾರೆ. ಯಾಕೆ ಇಲ್ಲಿ ಹುಟ್ಟಿದ್ರು? ಯಾಕೆ ಅಂತ ಹೇಳಿದ್ರೆ, ನಮ್ಮ ಬಡತನವನ್ನು ನೀಗಿಸುವುದಕ್ಕಾಗಿಯೇ ಅವರು ಬಡತನದಲ್ಲಿ ಹುಟ್ಟಿದ್ದಾರೆ. ತಮ್ಮನ್ನು ತಗ್ಗಿಸಿಕೊಂಡವರಾಗಿ ಬಂದಿದ್ದಾರೆ. ಮತ್ತು ನಾವು ನೋಡುವಂಥ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ಯೇಸು ಈ ಲೋಕದಲ್ಲಿ ಹುಟ್ಟಿ ಬಂದದೇ ಏನಕ್ಕಾಗಿ ಅಂತ ಹೇಳಿದ್ರೆ, ಎಲ್ಲರಿಗೂ ಒಂದು ಶುಭ ಸಂದೇಶಕ್ಕಾಗಿ, ಎಲ್ಲರೂ ಒಂದು ಶುಭ ಸಂದೇಶವನ್ನು ಕೇಳುವುದಕ್ಕೋಸ್ಕರ. ಅದರಲ್ಲಿ ಮುಖ್ಯವಾಗಿ ಕುರುಬರಿಗೆ ಹೇಳಿ ಕಳಿಸ್ತಾರೆ. ಏನಂತ ಹೇಳಿ ಕಳಿಸ್ತಾರೆ? ಲೂಕ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಸ್ಪಷ್ಟವಾಗಿ ಅಲ್ಲಿ ಬರೆಯಲ್ಪಟ್ಟದೆ. 2ನೇ ಅಧ್ಯಾಯದಲ್ಲಿ 8ರಿಂದ 12 ವಚನಗಳನ್ನು ನಾವು ನೋಡ್ತೇವೆ. ದೂತರು ಆ ಒಂದು ಕುರುಬರ ಬಳಿಯಲ್ಲಿ ಹೋಗಿ ಮಾತಾಡೋದನ್ನು ನಾವು ಕಾಣ್ತೀವಿ. ಏನಂತ ಹೇಳ್ತಾರೆ? ಕುರುಬರಿಗೆ, ನಿಮಗಾಗಿ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನ ಗುರುತೇನೆಂದರೆ, ಒಂದು ಬಟ್ಟೆಯಲ್ಲಿ ಸುತ್ತಿ ಒಂದು ಕೂಸನ್ನು ಗೋಧಲಿಯಲ್ಲಿ ಮಲಗಿಸಿರುವುದೇ ಆ ಗುರುತು. ಸೊ ಈ ಗುರುತು ಯಾಕೆ ಹೇಳಲ್ಪಡ್ತು ಅಂತ ಹೇಳಿದ್ರೆ, ಆ ಒಂದು ಕುರುಬರ ಕೆಲಸವೂ ಇದೇ ಆಗಿತ್ತು. ಹುಟ್ಟುವ ಪ್ರತಿ ಆ ಒಂದು ಕುರಿಯನ್ನು ಅವರು ಬಟ್ಟೆ ಸುತ್ತಿ ಅದನ್ನು ಗೋಧಲಿಯಲ್ಲಿ ಮಲಗಿಸ್ತಿದ್ರು. ಯಾಕೆಂತ ಹೇಳಿದ್ರೆ, ಹುಟ್ಟಿದ ಕೂಡಲೇ ಆ ಒಂದು ಕುರಿಮರಿ ಜಂಪ್ ಮಾಡಿ ಆ ಕಡೆ ಓಡಾಡಿ ಗಾಯ ಮಾಡಿಕೊಂಡ್ರೆ ಅದು ಯಜ್ಞಕ್ಕೆ ನೇಮಿತವಾದಂಥ ಕುರಿ ಆಗೋದಕ್ಕೆ ಸಾಧ್ಯ ಇಲ್ಲ.
ಅದು ರಿಜೆಕ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರವಾಗಿಯೇ ಅದು ಆ ಒಂದು ಯಾವುದೇ ರೀತಿಯಾದ ಕಳಂಕ ಇಲ್ಲದ ನಿರ್ದೋಷವಿಲ್ಲದ ಕುರಿಮರಿಗಳಾಗಿರ್ಬೇಕಂತ ಹೇಳಿ ಅದನ್ನು ಕಾಪಾಡೋದಕ್ಕೋಸ್ಕರ ಅದನ್ನು ಬಟ್ಟೆಯಲ್ಲಿ ಸುತ್ತಿ ಯಾವ ಕಡೆಗೂ ಹೋಗದ ಹಾಗೆ ಅದನ್ನು ಆ ಸ್ಥಳದಲ್ಲಿ ಇಡೋದನ್ನು ನಾವು ಕಾಣ್ತೇವೆ. ಸೊ ಹಾಗೆಯೇ ಯೇಸು ಕ್ರಿಸ್ತನು ಕೂಡ ಇಡಲ್ಪಟ್ಟಿದ್ದಾನೆ. ಅಂದರೆ ಇನ್ನು ಮುಂದೆ ಈ ಕುರಿಗಳನ್ನು ಸಾಕಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದರೆ ಯಜ್ಞದ ಕುರಿಮರಿ ಈಗಾಗಲೇ ಹುಟ್ಟಿಯದೆ. ಅದಕ್ಕಾಗಿಯೇ ಕುರುಬರಿಗೆ ಯೇಸು ಕ್ರಿಸ್ತನ ಕುರಿತಾದ ಸಂದೇಶವನ್ನು, ಶುಭ ಸಮಾಚಾರವನ್ನು, ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ಹೇಳಲ್ಪಟ್ಟಾಯಿತು. ಸೊ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ಈ ಶುಭ ಸಮಾಚಾರವನ್ನು ಹೇಳುವಾಗ ಅಲ್ಲಿ ನಾವು ನೋಡ್ತೀವಿ ಮತ್ತೊಂದು ವಿಷಯ, ಯಹೂದ್ಯರಿಗೆ ಇದು ಹೇಳಲ್ಪಟ್ಟದೆ, ಬೇರೆ ಯಾವ ಧರ್ಮದವರಿಗೂ ಹೇಳಲ್ಪಡಲಿಲ್ಲ. ಯಾಕೆ ಎಲ್ಲರಿಗೂ ಹೇಳಲ್ಪಡಲಿಲ್ಲ? ಯಾಕೆ ಅಂತ ಹೇಳಿದ್ರೆ, ಯಹೂದಿಯರಿಗೇನೆ ದೇವರು ವಾಗ್ದಾನ ಮಾಡಿಕೊಂಡ್ರು. ಯಹೂದ್ಯರ ಮಧ್ಯದಲ್ಲಿ ಇಬ್ರಿಯರ ಜೊತೆಯಲ್ಲಿ ದೇವರು ವಾಗ್ದಾನ ಮಾಡಿಕೊಂಡಿದ್ದಾನೆ. ಅಬ್ರಹಾಮನ ಜೊತೆಯಲ್ಲಿ ದೇವರು ವಾಗ್ದಾನ ಮಾಡಿಕೊಂಡಿದ್ದಾನೆ, ನಿನ್ನ ಸಂತತಿಯಲ್ಲಿ ಒಬ್ಬನು ಹುಟ್ಟಾನೆ, ಸ್ತ್ರೀಯ ಸಂತತಿಯಲ್ಲಿ ಒಬ್ಬ ಹುಟ್ಟಲಿಕ್ಕಿದ್ದಾನೆ. ಸೊ ಹಾಗಿದ್ರೆ ಪ್ರತಿ ಯಹೂದ್ಯನು, ಪ್ರತಿ ಇಸ್ರಾಯೇಲ್ಯನೂ ಕೂಡ ಒಂದು ಮಗು ಹುಟ್ಟುವಾಗ ಆತ ಆಲೋಚಿಸ್ತಾನೆ, ಓ ನನಗೆ ಮೆಸ್ಸಿಯನೇ ಹುಟ್ಟಿದ್ದಾನೆ, ನನಗೆ ಕ್ರಿಸ್ತನೇ ಹುಟ್ಟಿದ್ದಾನೆ ಎಂಬುದಾಗಿ ಆಲೋಚಿಸ್ತಾರೆ. ಸೊ ಅದೇ ರೀತಿಯಲ್ಲಿಯೇ ಪ್ರತಿ ಮಕ್ಕಳು ಹುಟ್ಟುವಾಗಲೂ ಇದೇ ರೀತಿಯಾದ ಆಲೋಚನೆ ಅವರಲ್ಲಿರ್ತದೆ. ಹಾಗಿದ್ರೆ ನೋಡ್ರಿ, ಇದೊಂದು ಶುಭ ಸಮಾಚಾರ. ಮೆಸ್ಸಿಯನು ಹುಟ್ಟಿದ್ದಾನೆ ಅನ್ನೋದು ಶುಭ ಸಮಾಚಾರ, ಮೆಸ್ಸಿಯನು ಈ ಲೋಕಕ್ಕೆ ಬಂದಿದ್ದಾನೆ ಅನ್ನೋದು ಶುಭ ಸಮಾಚಾರ. ಅವರೆಲ್ಲರಿಗೆ ಸಂತೋಷವನ್ನು ತರ್ತಕ್ಕಂಥ ಒಂದು ವಿಚಾರ ಈ ಒಂದು ಕ್ರಿಸ್ಮಸ್. ಹಾಗೆ ನೋಡ್ರಿ, ಅವರಿಗೆ ಅದು ಶುಭ ಸಮಾಚಾರವಾಗಿದ್ದಲ್ಲಿ ಈ ದಿವಸ ನೋಡ್ರಿ, ಈ ಲೋಕದ ಪಾಪವನ್ನು ಹೊತ್ತಂತ ಯೇಸು ಯಾಕೆ ಹುಟ್ಟಿದ್ರು ಅನ್ನೋಂಥ ಈ ಈ ಒಂದು ಸಂದೇಶ, ಈ ಒಂದು ಸಮಾಚಾರ ಎಲ್ಲರಿಗೂ ಈ ಲೋಕಕ್ಕೆ ಒಂದು ಸಂತೋಷವನ್ನು ತರುವಂತಹ ಒಂದು ವಿಷಯ. ಯಾಕಂದರೆ ಇದಕ್ಕಿಂತ ಹಿಂದೆ ಎಲ್ಲರೂ ಧರ್ಮಶಾಸ್ತ್ರವನ್ನು ಅನುಸರಿಸಿ ನಡೀತಾ ಇದ್ರು. ತಮ್ಮ ಪಾಪಗಳು ನಿವಾರಣೆ ಆಗಬೇಕು ಅಂತ ಹೇಳಿ ಅವರೆಲ್ಲರೂ ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ನಡ್ಕೊಂಡು ಬಲಿಗಳನ್ನ ಸಮರ್ಪಿಸ್ತಾ ಇದ್ರು, ಪರಿಹಾರಗಳನ್ನ ಮಾಡ್ತಾ ಇದ್ರು. ಆದರೆ ಈಗ ಯೇಸು ಹುಟ್ಟಿದ್ದಾನೆ, ನಾವು ಮಾಡಬೇಕಾದ ಪರಿಹಾರ ಯಾವುದೂ ಇಲ್ಲ, ಆತ ಎಲ್ಲವನ್ನ ಮಾಡಿ ಮುಗಿಸಿದ್ದಾನೆ. ನೋಡಿ ಪ್ರಿಯರೇ, ಈ ದಿವಸ ದೇವ ಜನರಾಗಿರ್ತಕ್ಕಂಥ ನಾವು ಒಬ್ಬೊಬ್ಬರೂ ಕೂಡ ನಾವು ಯೇಸುವನ್ನು ನಂಬಿದ್ದೇವೆ. ನಾವು ಯಾವುದೇ ರೀತಿಯಾದ ಪರಿಹಾರ ಮಾಡಬೇಕಾದುದಿಲ್ಲ. ನಮಗೆ ತುಂಬ ಚೆನ್ನಾಗಿ ಗೊತ್ತು, ನಾವು ಪುಣ್ಯ ಕಾರ್ಯಗಳಿಂದ ಅಲ್ಲ ರಕ್ಷಿಸಲ್ಪಟ್ಟದ್ದು, ಆತನು ಮಾಡಿದ ಕಾರ್ಯದ ಮೇಲೆ ಇಟ್ಟ ನಂಬಿಕೆಯಿಂದ. ಬ್ರಹ್ಮಪುರ 9:10 ವಚನ ಹೇಳ್ತದೆ, ಯೇಸುವನ್ನೇ ಬಾಯಿಂದ ಅರಿಕೆ ಮಾಡಿಕೊಂಡು, ಯೇಸುವೆ ನೀನೇ ನನ್ನ ಒಡೆಯ, ನೀನೇ ನನ್ನ ರಕ್ಷಕ ಎಂಬುದಾಗಿ ಆತನನ್ನು ನಾವು ಬಾಯಿಂದ ಅರಿಕೆ ಮಾಡಿ, ಯೇಸುವೆ ನೀನು ನನಗಾಗಿ ಸತ್ತು ಉಣಲ್ಪಟ್ಟು 3 ದಿವಸ ಜೀವಸಹಿತವಾಗಿ ಎದ್ದಿದ್ದಿ, ಸತ್ತವರೊಳಗಿಂದ ಜೀವಸಹಿತವಾಗಿ ಎದ್ದಿದ್ದಿ ಎಂಬುದಾಗಿ ನಂಬುವುದರ ಮೂಲಕವಾಗಿ ನೀತಿವಂತಿಕೆ ಸಿಕ್ಕುತ್ತೆ. ನಾವು ರಕ್ಷಿಸಲ್ಪಡ್ತೇವೆ, ನಾವು ನೀತಿವಂತರಾಗ್ತೇವೆ. ನಮಗೆ ತುಂಬ ಚೆನ್ನಾಗಿ ಗೊತ್ತು, ನಮ್ಮ ಪುಣ್ಯ ಕಾರ್ಯಗಳಿಂದ ಅಲ್ಲ, ನಮ್ಮ ಒಳ್ಳೆ ಕಾರ್ಯಗಳಿಂದ ಅಲ್ಲ, ಧರ್ಮ ಕಾರ್ಯಗಳಿಂದ ಅಲ್ಲವೇ ಅಲ್ಲ. ನಮ್ಮ ಧರ್ಮ ಕಾರ್ಯ ದೇವರ ಮುಂದೆ ಏನಾಗಿದೆ, ಅದು ಒಲೆಯ ಬಟ್ಟೆ ಅಂತ ಇದೆಯಂತೆ. ಆದರೆ ಈ ಲೋಕ ಈ ದಿವಸವೂ ಕೂಡ ಪರಿಹಾರ ಮಾಡ್ತಾ ಇದೆ, ಧರ್ಮ ಕಾರ್ಯಗಳನ್ನ ಮಾಡ್ತಾ ಇದೆ. ಇನ್ನೂ ಕೂಡ ನಾನೇನೋ ಮಾಡಿ ಸಂಪಾದಿಸ್ಲಿಕ್ಕಿದ್ದೇನೆ, ನಾನೇನೋ ಮಾಡ್ಲಿಕ್ಕಿದ್ದೇನೆ, ನಾನು ಮಾಡ್ತೇನೆ, ನಾನು ಪರಿಹಾರ ಮಾಡ್ತೇನೆ ಅಂತೇಳಿ ಜನ ಹೊರಟಿರುವುದನ್ನು ನಾವು ಕಾಣ್ತೇವೆ ಪ್ರಿಯರೇ. ಸೊ ಹಾಗಿದ್ರೆ ಇಲ್ಲಿ ನಾವು ಶುಭ ಸಮಾಚಾರನ ಹೊಂದಿರುವ ನಮ್ಮ ಮೇಲೆ, ಒಬ್ಬೊಬ್ಬರ ಮೇಲೆ ಒಂದು ಭಾರವದೆ. ಏನದು ಒಂದೊಂದು ಭಾರ ಅಂತ ಹೇಳಿದ್ರೆ, ನಾವು ಸುವಾರ್ತೆಯನ್ನು ಸಾರಬೇಕು. ಸುವಾರ್ತೆಯನ್ನು ಸಾರುವ ಅಂಗಿನಲ್ಲಿ ನಾವಿದ್ದೇವೆ. ಸುವಾರ್ತೆಯನ್ನು ಸಾರದೆ ಹೋದರೆ ಕೇಳೋರು ಹೇಗೆ ತಾನೇ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ? ಸಾರುವವನಿಲ್ಲದೆ ಕೇಳುವುದು ಹೇಗೆ? ಕೇಳಬೇಕಂತ ಹೇಳಿದ್ರೆ ಸಾರುವವನು ಬೇಕು. ಬ್ರಹ್ಮಪುರ 10:14-17 ವಚನಗಳನ್ನು ನೋಡ್ತೇವೆ. ಸಾರದೇ ಇದ್ದರೆ ನಂಬಿಕೆ ಅವರಲ್ಲಿ ಬೆಳೆಯುವುದು ಹೇಗೆ ತಾನೇ ಸಾಧ್ಯ? ಯೇಸು ಕ್ರಿಸ್ತನು ಕೂಡ ಈ ಲೋಕದಲ್ಲಿದ್ದು ಸುವಾರ್ತೆಯನ್ನು ಸಾರಿದ್ದಾರೆ, ಹಾಗೆಯೇ ನಾವು ಕೂಡ ಸಾರಬೇಕಾಗಿದೆ. ಇದನ್ನೇ ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 6-8 ನಾವು ನೋಡ್ತೀವಿ. ನಾವು ಸಾರದೆ ಹೋದರೆ ಯಾರೋ ಸಾರ್ತಾರೆ, ಬೇಡದಿರ್ತಕ್ಕಂಥ ವ್ಯಕ್ತಿಗಳು ಸಾರ್ತಾ ಇದ್ದಾರೆ. ತಪ್ಪಾದ ಸುವಾರ್ತೆಗಳು ಸಾರಲ್ಪಡ್ತದೆ. ಯಾವುದೋ ತಪ್ಪಾದ ಸುವಾರ್ತೆ? ಸುನ್ನತಿ ಮಾಡಿಸ್ಕೊಳ್ಬೇಕನ್ನೋಂಥ ಒಂದು ತಪ್ಪಾದ ಸುವಾರ್ತೆ ಗಲಾತ್ಯದಲ್ಲಿತ್ತು. ಗಲಾತ್ಯದಲ್ಲಿ ತಪ್ಪಾದಂಥ ಕಾರ್ಯಗಳು, ಸುವಾರ್ತೆಗೆ ವಿರುದ್ಧವಾದ ಬೇರೆ ಸುವಾರ್ತೆಗಳು ಸಾರಲ್ಪಡ್ತಾ ಇದ್ದ, ಬೇರೆ ಆತ್ಮದ ಕುರಿತಾಗಿ ಮಾತಾಡಲ್ಪಡ್ತಿತ್ತು. ಸೊ ಹಾಗಿದ್ರೆ ಪೌಲನು ಹೇಳುವ ಪ್ರಕಾರ 1ನೇ ಕೊರಿಂಥ 9:16 ಆತ ಹೇಳ್ತಾನೆ, ನಾನು ಈ ಒಂದು ಸುವಾರ್ತೆನ, ಸಮಾಧಾನದ ವಾರ್ತೆಯನ್ನು ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ? ಸೊ ಹಾಗಿದ್ರೆ ಪ್ರಿಯರೇ, ಈ ಕ್ರಿಸ್ಮಸ್ನ ಸಂದರ್ಭದಲ್ಲಿ ನಾವೇನು ಮಾಡಬೇಕು? ಸುವಾರ್ತೆನ ಹೇಳಬೇಕು. ಅದಕ್ಕಾಗಿ ನಮ್ಮನ್ನು ಸಮರ್ಪಿಸಿಕೊಟ್ಟು ನಾವು ಪ್ರಾರ್ಥಿಸೋಣ. ಕರ್ತನೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಈ ಕ್ರಿಸ್ಮಸ್ನ ಸಂದರ್ಭದಲ್ಲಿ ಕರ್ತನೆ, ನಾವು ಒಬ್ಬೊಬ್ಬರೂ ಕರ್ತನೆ, ಹೌದಪ್ಪ, ಕ್ರಿಸ್ತನನ್ನು ಅರಿಯದ ಜನಗಳಿಗೆ ಈ ಶುಭ ಸಮಾಚಾರವನ್ನು, ಈ ಸಂತೋಷದ ವಿಚಾರವನ್ನು ಹೇಳುವವರಾಗುವಂತೆ ನಮಗೆ ಸಹಾಯ ಮಾಡು.
ಬಲಪಡಿಸು ಕರ್ತನೆ, ಕೃಪೆ ಕೊಡು ಕರ್ತನೆ. ಹೌದಪ್ಪ, ಇದು ಪ್ರವಾದನೆಗಳು ನೆರವೇರಿದ ತಿಂಗಳು, ನೆರವೇರಿದ ಅಪ್ಪ ಒಂದು ದಿವಸ ಕರ್ತನೆ. ಹೌದು ಸ್ವಾಮಿ, ನಾವು ಪ್ರಾರ್ಥಿಸ್ತೇವೆ ಯೇಸುವೆ, ಈ ಲೋಕದಲ್ಲಿ ಹುಟ್ಟಿದ ಕಾರಣವನ್ನು ಅರಿತುಕೊಂಡವರಾಗಿ ಮತ್ತೊಬ್ಬರಿಗೆ ನಾವು ತಿಳಿಸುವುದಕ್ಕೆ ಸಹಾಯ ಮಾಡು. ಲೋಕ ಇನ್ನು ದಾಸತ್ವದ ಕಡೆಗೆ ಇದೆಯಲ್ಲಪ್ಪ, ಲೋಕ ಇನ್ನು ಬಂಧನದಲ್ಲಿ ಇದೆಯಲ್ಲಪ್ಪ. ಈ ಲೋಕ ಬಂಧನದಲ್ಲಿರ್ತಕ್ಕಂಥ ಲೋಕವನ್ನು, ದಾಸತ್ವದಲ್ಲಿರ್ತಕ್ಕಂಥ ಈ ಲೋಕವನ್ನು ಕರ್ತನೆ ಕ್ರಿಸ್ತನೇ ನಿನ್ನ ಕಡೆಗೆ ನಡೆಸಬೇಕಲ್ಲ, ಸಹಾಯ ಮಾಡಿ ನಡೆಸು ಸ್ವಾಮಿ. ಅಪ್ಪ, ನಾವು ಇನ್ನೊಬ್ಬರ ಹೃದಯದಲ್ಲಿ ಯೇಸು ಹುಟ್ಟಿದ್ರೆ ಅಪ್ಪ, ನೀವು ಗೋದಲಿಯಲ್ಲಿ ಹುಟ್ಟಿದ ಹಾಗೆ ಇನ್ನೊಬ್ಬರ ಹೃದಯದಲ್ಲಿ ಯೇಸು ಹುಟ್ಟುವುದಾದರೆ ಅದೇ ಕ್ರಿಸ್ಮಸ್, ಅಲ್ಲಿ ಮಹಾ ಸಂತೋಷ. ಯೇಸು ಗೋದಲಿಯಲ್ಲಿ ಹುಟ್ಟಿದ್ರಿಂದ ಪರಲೋಕದಲ್ಲಿ ಸಮಾಧಾನ, ಪರಲೋಕದಲ್ಲಿ ಸಂತೋಷ, ದೇವದೂತರು ಕೊಂಡಾಡುವವರಾದ್ರಲ್ಲ ಅಪ್ಪ. ನಿನಗೆ ಸ್ತೋತ್ರ ಸ್ವಾಮಿ, ನಿನಗೆ ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ, ಹಾಗೆಯೇ ಆಗಲಿ ಅಪ್ಪ, ನಿನ್ನ ಚಿತ್ತ ನೆರವೇರಲಿ ಅಪ್ಪ, ನಿನ್ನ ಆಸೆ ನೆರವೇರಲಿ ಅಪ್ಪ. ಹೌದಪ್ಪ, ಪ್ರತಿಯೊಬ್ಬೊಬ್ಬ ರಕ್ಷಣೆಯ ಜ್ಞಾನವನ್ನು ಹೊಂದಿಕೊಳ್ಳಬೇಕನ್ನುವುದೇ ನಿನ್ನ ಜ್ಞಾನವಾಗಿದೆಯಲ್ಲ, ನಿನ್ನ ಚಿತ್ತವಾಗಿದೆಯಲ್ಲ ಸ್ವಾಮಿ. ಅದು ನೆರವೇರಲಿ. ಹಾಗೆ ನೀವು ಮಾಡಿದ್ದೀರಿ, ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೀನಿ ಅಪ್ಪ, ಪ್ರೀತಿಯ ತಂದೆಯಾದ ದೇವರೇ, ಆಮೆನ್. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್, ನ್ಯೂ ಇಯರ್. ಥ್ಯಾಂಕ್ ಯು.